ನಾನು ಧನಿ ನನ್ನ ಅಂತರಾಳದ ಮಾತುಗಳನ್ನು ಇವತ್ತು ಹೇಳೋದಕ್ಕೆ ಬಂದಿದ್ದೀನಿ. ಕಾರಣ ಇಷ್ಟ, ವಯಸ್ಸಾಯಿತು, ಗೋರಿ ಹೋಗೋ ಟೈಮ್ ಬಂತು. ಆದರೂ ಕೂಡ ಆ ಸೌಜನ್ಯಳ ಶಾಪ ನನ್ನನ್ನು ಬಿಡ್ತಾ ಇಲ್ಲ. ಇದರಿಂದ ಪಾರಾಗಬೇಕನ್ನೋ ಶತಪ್ರಯತ್ನ ನಡೀತಾ ಇದೆ ನಂದು. ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಗಡಿಪಾರು ಮಾಡಿದ್ನಿ, ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿಸಿದ್ನಿ, ಜಯಂತು ವಿಠ್ಠಲಗೌಡ ಇವ್ರ ಮೇಲೆ ನೂರಾರು ಕೇಸ್ಗಳನ್ನ ಮಾಡಿಸಿದ್ವಿ. ಎಲ್ಲ ದಿಕ್ಕುಗಳಿಂದ ಪ್ರಯತ್ನ ಮಾಡ್ತಾ ಇದ್ವಿ. ಇನ್ನು ಉತ್ತರ ಕರ್ನಾಟಕದ ಹುಲಿಯಾಗಿರ್ತಕ್ಕಂಥ ಮಟ್ಟಣ್ಣನ ಮೇಲೆ ಅವ್ರ ಗ್ರಾಮಸ್ಥರನ್ನು ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡಿದ್ವಿ. 1,00,000 ರೂಪಾಯಿಯನ್ನು ಕೊಟ್ಟು ಎತ್ತಿ ಕಟ್ಟಂಥ ಪ್ರಯತ್ನ ಮಾಡಿದ್ವಿ. ಆದರೆ ಉತ್ತರ ಕರ್ನಾಟಕದ ಜನ ಬಹಳ ಬುದ್ಧಿವಂತರು. ಅವರು ನನ್ನ 1,00,000 ರೂಪಾಯಿ ಆಸೆಗಾಗಿ ಮಟ್ಟನನ್ನು ಬಿಟ್ಟು ಕೊಡಲಿಲ್ಲ. ಅದು ನನಗೆ ಮನಸ್ಸಿಗೆ ಬಹಳ ಬೇಜಾರಾಯಿತು. ಕಾರಣ, ಹೇಗಾದರೂ ಮಾಡಿ ಮಟ್ಟನನ್ನು ಮಣ್ಣು ಮುಗಿಸಬೇಕು, ಕಳಸೂರಿನ ಜನರನ್ನು ಎತ್ತಿ ಅವನ ಮೇಲೆ ಕಟ್ಟಬೇಕು. ಆ 1,00,000 ರೂಪಾಯಿಯಿಂದ ಆ ಇಡೀ ದೇವಸ್ಥಾನವನ್ನು ನನ್ನ ಹತೋಟಿಯಲ್ಲಿ, ಆ ಕಳಸೂರಿನ ಗ್ರಾಮವನ್ನು ನನ್ನ ಹತೋಟಿಯಲ್ಲಿ ತಗೊಳ್ಬೇಕು ಅನ್ನೋ ಪ್ಲ್ಯಾನ್ ಭಾಳ ಇತ್ತು. ಆಮೇಲೆ 1,00,000 ರೂಪಾಯಿಯನ್ನು ಕೊಟ್ಟು TV9, ಏಷ್ಯಾನೆಟ್ ಸುವರ್ಣ, ಪಬ್ಲಿಕ್ TV ಎಲ್ಲ ಚಾನೆಲ್ಗಳಲ್ಲಿ ಮಟ್ಟನಿಗೆ 1,00,000 ಕೊಟ್ಟಿದ್ದೀನಿ, ಮಟ್ಟನಿಗೆ 1,00,000 ಕೊಟ್ಟಿದ್ದೀನಿ ಅಂತಂದು ಹೇಳಿ ಅವನ ಬಗ್ಗೆ ಅಪಪ್ರಚಾರ ಮಾಡಿ ಹೋರಾಟಗಾರರ ಮನಸ್ಸಿನಲ್ಲಿ ಮಟ್ಟನನ್ನವ್ರನ್ನ ಕೆಳಮಟ್ಟಕ್ಕೆ ಹಾಕಿ ಕಾಲ ಹಾಕಿ ತುಳಿಬೇಕನ್ನೋ ಪ್ಲ್ಯಾನ್ ಇತ್ತು ನಂದು. ಬಟ್ ಅದು ಆಗಲಿಲ್ಲ. ಆ ಚಕ್ರವರ್ತಿ ವಿಡಿಯೋ ಮಾಡಿಬಿಟ್ಟ, ಕಳಸೂರಿನ ಗ್ರಾಮಸ್ಥರಿಗೆ ಹೋಗಿ ತಲುಪಿತು, ವಿಡಿಯೋ ಮಾಡಿದ. ಆದರೆ ಉತ್ತರ ಕರ್ನಾಟಕ ಜನ ಬಹಳ ಬುದ್ಧಿವಂತರು, ಯಾವುದೂ ಎಂಜಲ ಕಾಶಿಗಾಗಿ ಆಸೆ ಪಡೋದಿಲ್ಲ. ಬಟ್ ನನ್ನ ಪ್ಲ್ಯಾನ್ ಫ್ಲಾಪ್ ಆಗ್ತಾ ಇದಲ್ಲ. ಮಟ್ಟಣ್ಣವ್ರನ್ನ ಏನು ಮಾಡಿ ನಾನು ತುಳಿಬೇಕು, ಈ ಹೋರಾಟಗಾರರನ್ನ ಹೆಂಗೆ ತುಳಿಬೇಕು, ಇವ್ರನ್ನ ಹೆಂಗೆ ಸ್ಟಾಪ್ ಮಾಡಬೇಕು, ಇವ್ರ ಬಾಯಿ ಹೆಂಗೆ ಮುಚ್ಚಿಸಬೇಕು, ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಏನು ಮಾಡಬೇಕು? ಇದರಲ್ಲಿ ವಯಸ್ಸು ಬೇರೆ ಜಾರ್ತಾ ಇದೆ. ಈ ಕಡೆ ನೋಡಿದ್ರೆ ನನ್ನ ಸಹೋದರ ಸಂಬಂಧಿಗಳು ನನ್ನ ಮೇಲೆ ಬಂದೂಕಿಟ್ಟು ಬಿಟ್ಟಿದ್ದಾರೆ. ಸಿಂಹಾಸನಕ್ಕಾಗಿ ಹೊಡೆದಾಟ ಇಲ್ಲೇ ನಡೆದದ. ಆ ಕಡೆ ಸೌಜನ್ಯ ದೇವಿ ಬಾಣಗಳನ್ನು ತಯಾರು ಮಾಡ್ಕೊಂಡು ಕೂತಿದ್ದಾಳೆ. ಈ ಕಡೆ ನ್ಯಾಯಾಂಗ ವ್ಯವಸ್ಥೆ ಯಾವಾಗ ನಮ್ಮ ಮೇಲೆ ಹೆಗಲ ಮೇಲೆ ಬಂದು ಕುಂತಿದೆ ಅದಕ್ಕೆ ಗೊತ್ತಿಲ್ಲ. ಹೋರಾಟಗಾರರು ಊಟ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅವರು ಸತ್ಯದ ಪರ ಆಧಾರ. ಏನು ಮಾಡಬೇಕು? ಪಾಪ ಕರ್ಮ ಬೆನ್ನು ಹತ್ತಿ ಬಿಟ್ಟದ. ಮಟ್ಟನ್ನ 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 ಇವನನ್ನು ಹೆಂಗೆ ಮುಗಿಸ್ಲಿ? ಇವನ ಮರ್ಯಾದೆಯನ್ನು ಹೆಂಗೆ ತೆಗೀಲಿ? ಗೊತ್ತಾಗ್ತಾ ಇಲ್ಲ. ನಾನು ಧನಿ. ನಮಸ್ಕಾರ ಎಲ್ಲರಿಗೂ, ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನೋಡ್ರಿ, ಈಗ ಏನು ಸಿಚುವೇಶನ್ ಆಗಿದೆ ಅಂದ್ರೆ, ಹೋರಾಟಗಾರರನ್ನ ತುಳಿಯುವಂಥ ಪ್ರಯತ್ನ ಇತ್ತು ಎಲ್ಲರನ್ನು ಸಕ್ಸಸ್ ಆಗ್ತಾ ಇಲ್ಲ. ಕಳಸೂರಿನ ಜನರಿಗೆ ದೊಡ್ಡ ಸಲ್ಯೂಟ್. ಅದ್ರ ಜೊತೆಗೆ ಮತ್ತೊಂದು ಮಾತು ಹೇಳ್ತೀನಿ ನಾನು ನಿಮಗೆ ಎಲ್ರಿಗೂ ಕೂಡ. ಈ ದೇವಸ್ಥಾನಗಳಲ್ಲಿ ಬಡ್ಡಿ ದಂಧೆ ನಡೆಯಕತ್ತದ್ರಿ. ಬಡ್ಡಿ ದಂಧೆ ಕೆಲವೊಂದಿಷ್ಟು ದೇವಸ್ಥಾನಗಳ ಕಡೆ, ದೇವಸ್ಥಾನದಲ್ಲಿ ಧರ್ಮಸ್ಥಳದಿಂದ ಬಂದಿರತಕ್ಕಂಥ ಹಣದಿಂದ ಬಡ್ಡಿ ವ್ಯವಹಾರ ನಡೀತಾ ಅದ ಅನ್ನುವಂಥ ಮಾಹಿತಿ ನನ್ನ ಕಿವಿಗೆ ಬಿದ್ದದ್ರಿ. ಸೊ ಯಾವುದೂ ದೇವಸ್ಥಾನಗಳಲ್ಲೂ ಕೂಡ ಬಡ್ಡಿ ವ್ಯವಹಾರ ನಡಿಬಾರ್ದು, ಇದು ಆಗಬಾರ್ದು. ಹೌದು, ಯಾಕಂದ್ರೆ ಅದು ಧರ್ಮಸ್ಥಳದಿಂದನೂ ಬರಲಿ ಅಥವಾ ಬೇರೆ ಎಲ್ಲಿಂದನೂ ಬರಲಿ, ಆದ್ರೆ ತಮ್ಮ ಸ್ವತಃ ದುಡ್ಡಿನಿಂದನೂ ಇರುವತ್ತಾಕ ಬಡ್ಡಿ ವ್ಯವಹಾರ ದೇವಸ್ಥಾನಗಳಲ್ಲಿ ನಡಿಬಾರದು. ದೇವರ ಹೆಸರಿನಿಂದ ಬಡ್ಡಿ ವ್ಯವಹಾರ ನಡಿಬಾರದು ಅನ್ನೋ ವಿಚಾರದವನ್ನ. ಇದಕ್ಕೆ ನಿಮಗೆ ಅಭಿಪ್ರಾಯ ಏನದಲ್ಲ ಅದನ್ನ ಹಾಕ್ರಿ. ಯಾಕಂದ್ರೆ ನಾನು ಸುಮಾರು ಕಡೆ ನೋಡಿದ್ದೀನಿ, ಇದೇ ಈ ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ಕೊಡ್ತಾರ. ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಭಯ ಹುಟ್ಟಿಸ್ತಾರಂದ್ರೆ, ಧರ್ಮಸ್ಥಳದ ಮಂಜುನಾಥ ನಿಮ್ಮನ್ನ ಬಿಡೋದಿಲ್ಲ, ಅವನು ಶಾಪ ಬಹಳ ಕೆಟ್ಟದ, ದುಡ್ಡು ಕಟ್ಟಬೇಕು ನೀವು, ನಿಮ್ಗೆ ಇಡೀ ಕುಟುಂಬವನ್ನು ಸರ್ವನಾಶ ಮಾಡ್ತಾನೆ ಮಂಜುನಾಥ, ಅವನ ಹೆಸರಿಂದ ಸಂಘ ಅದ ಇದು, ಅವನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ಮನೆಯಾಗ ಬಂದು ತಕ್ಕ ತಕ್ಕ ತಕ್ಕತ 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 ಕುಣಿತಾನ.
ನಿಮ್ಮ ಇಡೀ ಕುಟುಂಬವನ್ನು ಸರ್ವನಾಶ ಮಾಡ್ತಾರೆ, ಹೆದರಿಕೆ ಆಗ್ತಾರೆ, ಭಯ ಹುಟ್ಟಿಸ್ತಾರೆ ಜನರಲ್ಲಿ. ಸೊ ಈ ರೀತಿಯಾಗಿ ದೇವರ ಹೆಸರಲ್ಲಿ ದೇವಸ್ಥಾನಗಳಲ್ಲಿ ಬಡ್ಡಿ ದಂಧೆ ವ್ಯವಹಾರಗಳು ನಡಿಬಾರ್ದು ಅಂತಕ್ಕಂಥದ್ದು ನಂದು. ಈಗ ಏನು ಮೊದಲನೇ ಪಾರ್ಟ್ನಾಗ ಏನು ನೋಡಿದ್ರಲ್ಲ, ನಾನು ಧನಿ ಅಂತಕ್ಕಂಥ ಒಬ್ಬ ಪಾತ್ರಧಾರಿ ಏನು ಬಂದಿದ್ದಲ್ಲ, ಆ ಪಾತ್ರಧಾರಿಯ ಮನದಾಳದ ಮಾತುಗಳು ಏನಿದ್ವಲ್ಲ ಅದು ಅಕ್ಷರಶಃ ಸತ್ಯ, ಅಕ್ಷರಶಃ ಸತ್ಯವು. ಕಾರಣ ಇದೆಲ್ಲ ಪ್ಲಾನಿಂಗ್ ನಡೆದದ್ರಿ. ತಿಮ್ರೋಟಿ ಸಾಹೇಬ್ರನ್ನ ಗಡಿಪಾರು ಮಾಡೋದು. ಮತ್ತೊಂದು ಹೇಳಬೇಕು ನಿಮಗೆ, ಇದು ಮೊನ್ನೆ ಸಾಹೇಬ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಆಗಿತ್ತಲ್ರಿ, ಹಾಕಿದ್ದಲ್ಲ ಒಬ್ಬ ಮಹಾಶಯ, ಅದು ಹೈಕೋರ್ಟ್ನಾಗ ರದ್ದಾಯಿತು. ನಮ್ಮ ವೈಶೆಟ್ಟಿ ತಿಮ್ರೋಟಿ ಅವ್ರ ಮೇಲೆ ಹಾಕಿದ್ದ ಸಾಕ್ಷಿ ಆಧಾರಗಳಿಲ್ಲದೆ ಇದೇ ಚಿಕ್ಕ ಧನಿಗಳ ಮಗ ಮಾನನಷ್ಟ ಮೊಕದ್ದಮೆ ಕೇಸನ್ನು ಹಾಕಿದಾಗ ಅದು ಹೈಕೋರ್ಟ್ನಲ್ಲಿ ಏನಾಗ್ತದಪ್ಪ ಅಂದ್ರೆ ರದ್ದಾಗ್ತದೆ, ಸಾಕ್ಷ್ಯಾಧಾರಗಳಿಲ್ಲದ ಕಾರಣ. ಸೊ ಇಂಥ ಎಷ್ಟೋ ಸಾಕ್ಷ್ಯಾಧಾರಗಳಿಲ್ಲದೆ ಆ ವ್ಯಕ್ತಿಯನ್ನ ಉದ್ದೇಶಪೂರ್ವಕವಾಗಿ ಗಡಿಪಾರು ಮಾಡಿರ್ತಕ್ಕಂಥದ್ದದ. ನ್ಯಾಯಾಲಯ ತಪ್ಪಲ್ಲ ರೀ, ತಪ್ಪಲ್ಲ. ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡೋದಕ್ಕೂ ಕೂಡ ನಂಬರ್ 1 ಅದಾರ. ಪಾರ್ಟ್ 1ದಲ್ಲಿ ನೋಡಿರ್ತಕ್ಕಂಥ ಧನಿಗಳು. ಇನ್ನು ಮಟ್ಟನವರಿಗೆ 1 ಲಕ್ಷ ರೂಪಾಯಿ ಅಂದ್ರೆ ಅವರ ದೇವಸ್ಥಾನಕ್ಕೆ 1 ಲಕ್ಷ ಕೊಟ್ಟ, ಇದನ್ನು ಮಟಾಶ್ ಮಾಡ್ಬೇಕು ಮಾಡಿದ್ರಿ. ನಾವು ಉತ್ತರ ಕರ್ನಾಟಕದವ್ರ, ನಾವು ಹೇಳ್ತಿಂದ ಹಿತ್ಲಾಗಾಡೋ ಮಂದಿ ಅಲ್ಲ, ಅನ್ನ ತಿಂದ ಅಂಗಳಾಗಾಡ್ತೀವಿ. ಎಸ್, ಬಸವಣ್ಣ ಶರಣರ ನಾಡದ ಇಲ್ಲಿ, ಶರಣರ ನಾಡದ ವಿಪ್ರರು ನುಡಿದಂತೆ ನುಡಿಯುವರಯ್ಯ ತಲೆ ಒಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಕೂಡಲ ಸಂಗಮ ದೇವ. ಹಬ್ಬಕ್ಕೆ ತಂದ ಹರಿಕೆಯ ಕುರಿ ತೋರಣಕ್ಕೆ ತಂದ ತರಳು ಮೇಯಿತು, ಅದೊಂದೇ ಹುಟ್ಟಿತು ಅದೊಂದೇ ಹೊಂದಿತು, ಕೊಂದವರುಳಿವರೇ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರ ನಾಡಿನವರದವ್ರಿ. ನಾವ ಚಿಲ್ಲರ ಕಾಶಿಗೆ ಆಸೆ ಪಡ್ತೇವೇನ್ರಿ? ಯಾವುದೇ ಪ್ಲ್ಯಾನ್ ಇರಲಿ ಎಂಥದಿರಲಿ ಎಲ್ಲವೂ ಕೂಡ ಡ್ಯಾಮೇಜ್ ಆಗೋದು ಖಂಡಿತ ಅದ ರೀ. 100% ಡ್ಯಾಮೇಜ್ ಆಗ್ತದೆ. ಕಾರಣ ಇಷ್ಟ ಸೌಜನ್ಯ, ಕಾರಣ ಇಷ್ಟ ಬಂಗ್ಲೆ ಗುಡ್ಡದಲ್ಲಿರ್ತಕ್ಕಂಥ ಅನಾಥ ಶವಗಳು, ಕಾರಣ ಇಷ್ಟ ಪದ್ಮಲತಾ, ವೇದವಲ್ಲಿ, ಆನೆ ಮಾವುತ, ಕಾರಣ ಇಷ್ಟ ದಲಿತರ ಭೂ ಕಬಳಿಕೆ, ಕಾರಣ ಇಷ್ಟ ಸರ್ಕಾರದಿಂದ ಭೂ ರಹಿತ ಬಡವತನ ಸರ್ಕಾರದಿಂದ ಭೂಮಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು, ಕಾರಣ ಇಷ್ಟ ಅನೇಕ ಬಡವರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಘಟನೆಗಳು. ಇದು ಎಲ್ಲದರಿಂದಲೂ ಕೂಡ ಏನಾಗಿದೆಪ್ಪ ಅಂದ್ರೆ ಅವರು ಅಲ್ಲಿ ಅದಾರ, ನಾವು ಎಲ್ಲಿಗಿದ್ದೀವಪ್ಪ ಅಂದ್ರೆ ಟಾಪ್ ಲೆವೆಲ್ನಾಗ ಅದೀವ್ರಿ. ಹೌದು, ಟಾಪ್ ಲೆವೆಲ್ನಾಗ ಅದೀವ್ರಿ ನಾವು. ಸೌಜನ್ಯ ಅಂತಕ್ಕಂಥ ಶಕ್ತಿ ಯಾರನ್ನ ಎಲ್ಲಿಡಬೇಕಲ್ಲ ಅಲ್ಲಿ ಇಟ್ಟದ, ಮತ್ತು ಇನ್ನು ಮುಂದೆ ಯಾರನ್ನ ಎಲ್ಲಿ ಇಡಬೇಕಲ್ಲ ಅಲ್ಲಿ ಇಡುತ್ತದು ಕೂಡ. ಅದಕ್ಕೆ ದಯವಿಟ್ಟು ಯಾರು ಕೂಡ ಇಂಥ ಆಮಿಷಕ್ಕೆ ಒಳಗಾಗಿ ಹೋರಾಟಗಾರರನ್ನು ಹೋರಾಟಗಾರರ ಮೇಲೆ ಎತ್ತಿ ಕಟ್ತಕ್ಕಂಥ ಸಂದರ್ಭ ಬರ್ತದೆ. ದಯವಿಟ್ಟು ಯಾವುದೇ ಗ್ರಾಮಸ್ಥರು ಇಂಥ ಆಸೆಗೆ ಬಲಿಯಾಗದ 1 ಲಕ್ಷ ರೂಪಾಯಿನ ಪಡ್ಕೊಳ್ಳೋದ ಎಲ್ಲಿಂದ ಬಂದರೂ ಕೂಡ ಬೇಡ. ಅದು ನಮಗೆ ನಿಮ್ಮಷ್ಟಕ್ಕೆ ನೀವು ತೊಗೊಂಡು ನಿಮ್ಮಷ್ಟಕ್ಕೆ ನೀವು ಮಾಡ್ಕೊಂಡು ಸಣ್ಣ ಗುಡಿ ಇರಲಿ, ದೇವಸ್ಥಾನ ಇರಲಿ, ದೊಡ್ಡದು ಕಟ್ಟೋದು ಅವಶ್ಯಕತೆ ಇಲ್ಲ. ಆದರೆ ಸ್ವಾಭಿಮಾನಿಯಾಗಿರ್ಬೇಕು. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಧನಿಗಳ ಎಷ್ಟೋ ಪ್ಲ್ಯಾನ್ ಮಾಡಲಿ, ಎಂಥದ್ದು ಪ್ಲ್ಯಾನ್ ಮಾಡಲಿ, ಅದು ಸೌಜನ್ಯ ಹೋರಾಟಗಾರರಿಗೆ. ಜೈ ಹಿಂದ್, ಜೈ ಕರ್ನಾಟಕ.